ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕ್ಯಾರೆಟ್ಟಿಂದ ಬ್ರೇಕ್ಫಾಸ್ಟು ಬೆಳಗ್ಗೆ ಟಿಫನ್ಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಇದು ತುಂಬ ಹೆಲ್ತಿ. ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ನಾವು ಗೋಧಿ ಹಿಟ್ಟು ಹಾಕ್ಬಿಟ್ಟು ಕ್ಯಾರೆಟ್ ಹಾಕ್ಬಿಟ್ಟು ಮಾಡೋದ್ರಿಂದ ತುಂಬ ಹೆಲ್ತಿ. ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಬೇಗ ಆಗುತ್ತೆ, 5ರಿಂದ 10 ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ. ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಒಂದು ಬೌಲ್ಗೆ 1 ಕಪ್ಪು ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ ನಾನು. ಈಗ ಇದಕ್ಕೆ ಅರ್ಧ ಕಪ್ಪು ಮೊಸರು ಹಾಕ್ತಾ ಇದ್ದೀನಿ ನಾನು. ಈಗ ತುರಿದಿರುವಂಥ ಕ್ಯಾರೆಟು ನಾನು 1 ಕಪ್ ತೊಗೊತಾ ಇದ್ದೀನಿ. ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಒಂದು ಚಿಕ್ಕ ಸೈಜ್ ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಬೇಕು. ಒಂದು ಸ್ವಲ್ಪ ಕರಿಬೇವು, ಅದನ್ನು ಅಷ್ಟೇ ಸ್ವಲ್ಪ ಕಟ್ ಮಾಡ್ಕೊಂಡಿರಬೇಕು. ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ, ಕಟ್ ಮಾಡಿರೋವಂಥದ್ದು. ಹಸಿಮೆಣಸಿನ್ಕಾಯಿ ನಾನು 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಟೇಸ್ಟಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನು ಜೀರಿಗೆನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಶುಂಠಿನ ತುರಿದ್ಬಿಟ್ಟು ಹಾಕ್ಕೋಬೋದು. ಈಗ ಇದಕ್ಕೆ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಅವಶ್ಯಕತೆ ಇದೆ ಅನ್ನೋದಾದರೆ ಹಾಕ್ಕೋಬೇಕು, ಇಲ್ಲಾಂದರೆ ಬೇಡ. ಈ ಹಿಟ್ಟು ಕಲಸಿದ್ರೆ ಹೆಂಗಿರ್ಬೇಕಂದ್ರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಿಗಿರಬೇಕು. ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನೀರು ತುಂಬ ತೆಳ್ಳಕ್ಕೂ ಆಗಬಾರ್ದು, ಗಟ್ಟಿಗೂ ಆಗಬಾರ್ದು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಇರಬೇಕು. ಎಲ್ಲ ಕಲಸಾದ್ಮೇಲೆ ತುಂಬ ಗಟ್ಟಿನೂ ಇಲ್ಲ, ಮೆತ್ತಿಗೂ ಇಲ್ಲ, ಈ ಥರ ಇರಬೇಕು. ಅದಕ್ಕೆ ಬಂದಮೇಲೆ ಅದನ್ನು ಒಂದು 10 ನಿಮಿಷ ನೆನೆಯೋಕ್ಕೆ ಸೈಡ್ಗೆ ಇಡಬೇಕು. ನೋಡಿ, ಈಗ 10 ನಿಮಿಷ ಆಗಿದೆ. ಕೈಗೆ ಒಂದು ಸ್ವಲ್ಪ ಎಣ್ಣೆ ಮಾಡಿಕೊಂಡು ನೋಡಿ, ಅದು ಚೆನ್ನಾಗಿ ನೆಂದಾದ್ಮೇಲೆ ಎಷ್ಟು ಮೆತ್ತಗೆ, ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಇದನ್ನು ಒಂದು ನಿಂಬೆ ಗಾತ್ರದಷ್ಟು ತೊಗೋಬೇಕು ನಾವು. ಅದನ್ನು ಚೆನ್ನಾಗಿ ನೀಟಾಗಿ ಬಾಲ್ ಮಾಡಿಕೊಂಡು ಕೈಗೆ ಎಣ್ಣೆ ಮಾಡ್ಕೊಂಡಿರಬೇಕು. ಈಗ ಇದನ್ನು ನೋಡಿ, ಈ ಥರ ತಗೊಂಡು ಈಗ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ. ನೀವು ಪ್ಲಾಸ್ಟಿಕ್ ಪೇಪರ್ ಆದರೂ ತೊಗೋಬೋದು, ಇಲ್ಲ ದಪ್ಪ ಪೇಪರ್ ಬರುತ್ತಲ್ಲ ಆ ಪೇಪರಲ್ಲಾದರೂ, ಇಲ್ಲ ಬಾಳೆ ಎಲೆಯಲ್ಲಾದರೂ ಮಾಡ್ಕೋಬೋದು. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಪೇಪರ್ಗೆ, ಯಾಕಂದರೆ ಅದು ಅಂಟಬಾರ್ದು ಅಂತೇಳ್ಬಿಟ್ಟು ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿದ್ರೆ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲ ಎಣ್ಣೆ ಮಾಡಿಕೊಂಡು ಅದನ್ನು ನೀಟಾಗಿ ತಟ್ಕೋಬೇಕು. ತುಂಬ ದೊಡ್ಡದಾಗೇನು ಬೇಡ, ನೋಡಿಕೊಂಡು ನಮ್ಮ ಸೈಜು ನೋಡಿಕೊಂಡು ತಟ್ಕೊಂಡ್ರೆ ಆಯಿತು. ನಾನು ಇಷ್ಟಿಷ್ಟ ಅದಕ್ಕೆ ಮಾಡ್ಕೊಂಡಿದ್ದೀನಿ. ಇದು ಹೆಲ್ತ್ ಟಿಪ್ಸ್ ಏನಪ್ಪ ಅಂದರೆ, ಕ್ಯಾರೆಟಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ. ಇದು ಡೈಲಿ ಮಕ್ಕಳಿಗೆ ನಾವು 1 ಕ್ಯಾರೆಟ್ ಕೊಟ್ಟರೆ ಕಣ್ಣಿನ ಪ್ರಾಬ್ಲಮ್ಸ್ ಏನಿದ್ರೂ ಸಾಲ್ವ್ ಆಗುತ್ತೆ. ಮತ್ತು ಇನ್ನೊಂದು 2ನೇ ಟಿಪ್ ಏನಪ್ಪ ಅಂದರೆ, ಕ್ಯಾರೆಟನ್ನ ಎಷ್ಟು ಬೇಯಿಸಿದ್ರೂ ಅದರಲ್ಲಿರೋ ಪೌಷ್ಟಿಕಾಂಶಗಳು ಮಾತ್ರ ಹಾಳಾಗಲ್ಲ. ಅಷ್ಟು ಒಳ್ಳೆ ಕ್ಯಾರೆಟು ವೆಜಿಟೇಬಲಲ್ಲೇ ತುಂಬ ಇಷ್ಟಪಡೋವಂಥ ಕ್ಯಾರೆಟ್. ಈ ಥರ ಮಾಡಿಕೊಟ್ರೆ ಅಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ಎಲ್ಲ ಈ ಥರ ತಟ್ಕೊಂಡಾದ್ಮೇಲೆ ಈಗ ತಾವನ್ನ ಬಿಸಿಗೆ ಇಟ್ಕೋಬೇಕು. ತಾವ ಬಿಸಿ ಆದಮೇಲೆ ಈಗ ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಹಾಕ್ಕೋಬೇಕು. ಫಸ್ಟ್ ಟೈಮ್ ಸ್ವಲ್ಪ ಬಿಡಲ್ಲ, ಆಮೇಲೆ ಚೆನ್ನಾಗಿ ಬರುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಎಲ್ಲ ಮಾಡಿಕೊಂಡ್ರೆ. ನಾನು ನೋಡಿ, ಒಂದು ತಾವಲ್ಲಿ 4 ಹಾಕೋ ಥರ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಆಗಲಿ ತುಪ್ಪ ಆಗಲಿ ಈ ಥರ ಸವರಬೇಕು. ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಎಣ್ಣೆ ಬೇಡ, ನಂಗೆ ಆಯಿಲ್ ಫ್ರೀ ಬೇಕು ಅನ್ನೋದಾದರೆ ಎಣ್ಣೆ ಹಾಕ್ಕೊಂಡಿಲ್ಲ ಅಂದ್ರೂ ಆಗುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, 2 ಕಡೆನೂ ಫ್ಲಿಪ್ ಮಾಡಿಕೊಂಡು 2 ಕಡೆನೂ ಅದೇ ಥರ ರೋಸ್ಟ್ ಮಾಡ್ಕೋಬೇಕು. 2 ಕಡೆನೂ ಎಣ್ಣೆನ ಹಾಕ್ಕೋಬೋದು. ನೋಡಿ, ಈಗ ಆಗಿದೆ. ಇದನ್ನು ಒಂದು 3ರಿಂದ 4 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಆಯಿತು, ಅಷ್ಟೇ. ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು ಅಷ್ಟೇ. ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹೆಂಗೆ ಬಂದಿದೆ ಅಂತೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.